ಆ ರಥದ ಮೇಲೆ ಬರಬೇಕಾದ್ರೆ ಒಂದು ಬೆಟ್ಟದ ಮೇಲೆ ಈಗಲೂ ಕೂಡ ನಾವು ಭಗವಾನ್ ಶ್ರೀಕೃಷ್ಣ ರಥದ ಮಾರ್ಕನ್ನು ಈಗಲೂ ನೋಡ್ಬೋದು. ನಾನೀಗ ಬಂದಿದ್ದೀನಿ ಮಹಾಭಾರತ ಕಾಲದಲ್ಲಿ ಮಗಧ ರಾಜ ಜರಾಸಂಧನ ಭೀಮ ಸುಮಾರು 14 ದಿನ ಮಲ್ಲ ಯುದ್ಧ ಮಾಡಿ ಕೊಂದ ಜಾಗಕ್ಕೆ. ನನ್ನಿಂದ ನೋಡ್ತಾ ಇದ್ರಲ್ಲ ಸ್ವರ್ಣ ಭಂಡಾರ ಅನ್ನೋ ಒಂದು ಜಾಗ. ಎಕ್ಸಾಕ್ಟ್ ಈ ಜಾಗದಲ್ಲಿ ಒಂದು ಸೀಕ್ರೆಟ್ ವಾಲ್ಟ್ ಇದೆ ಅಂತೆ. ಸೀಕ್ರೆಟ್ ವಾಲ್ಟ್ ಅಂದರೆ ಸೀಕ್ರೆಟ್ ಕೊಠಡಿ ಒಳಗಡೆ ಬಂಗಾರ ವಜ್ರ ವೈಡೂರ್ಯ ಎಲ್ಲ ಈಗಲೂ ಇದಾವಂತೆ. ಯಾವುದಾದ್ರೂ ಗಾಡಿ ಬಂದರೆ ಲಿಫ್ಟ್ ಕೇಳ್ಕೊಂಡು ಹೋಗೋಣ ಅಂತ ಇಲ್ಲೇ ನಿಂತಿದ್ದೀನಿ. ಬಿಹಾರಲ್ಲೇ ಲಿಫ್ಟ್ ಕೇಳೋದಂದ್ರೆ ಏನು ತಮಾಷೆನಾ? ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು 100 Days ಪ್ರಯಾಣ ಸೀರೀಸ್ ಡೇ 21ಗೆ. ರೈಟ್ ನಾನೀಗ ಬಿಹಾರಲ್ಲಿದ್ದೀನಿ. ಬಿಹಾರಲ್ಲಿ ಇವತ್ತು ನನ್ನ 3ನೇ ದಿವಸ. ನಾನೀಗ ಗಯಾದಲ್ಲಿದ್ದೀನಿ. ಗಯಾದಿಂದ ರಾಜಗಿರಿಗೆ ಹೋಗ್ತಾ ಇದ್ದೀನಿ. ಹಿಂದಿನ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ದಶರಥ್ ಮಾಂಜಿ ದ ಮೌಂಟೇನ್ ಮ್ಯಾನ್ ಅಂತ ಹೇಳ್ತಾರೆ. ಸುಮಾರು 22 ವರ್ಷ ಒಂದು ಬೆಟ್ಟನ ಕಡ್ದು ಒಂದು ದಾರಿ ಮಾಡಿದ್ದಾರೆ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ, ಸಖತ್ತಾಗಿರುತ್ತೆ. ಸೊ ಇವತ್ತು ನಾನು ರಾಜಗಿರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ 80 ಕಿಲೋಮೀಟ್ರ್, 3 ಅವರ್ ಜರ್ನಿ ಅಷ್ಟೇ. ರಾಜಗಿರಿಯಲ್ಲಿ ತುಂಬ ಯೂನಿಕ್ ಪ್ಲೇಸಸ್ ಇದ್ದಾವೆ. ಇವತ್ತು ಆ ಪ್ಲೇಸಸ್ ಎಲ್ಲ ಕವರ್ ಮಾಡೋಣ. ನಾನೀಗ ರಾಜಗಿರಿಯಿಂದ 5 ಕಿಲೋಮೀಟರ್ ದೂರದಲ್ಲಿರೋ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಆ ಪ್ಲೇಸ್ ತೋರಿಸೋದಕ್ಕಿಂತ ಮುಂಚೆ ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಮಹಾಭಾರತದ ಕಾಲದಲ್ಲಿ ಮಗಧ ರಾಜ ಜರಾಸಂಧ ಇರ್ತಾನೆ, ತುಂಬ ಪವರ್ಫುಲ್ಲು. ಆ ಜರಾಸಂಧನಿಗೆ ಭಗವಾನ್ ಶ್ರೀಕೃಷ್ಣ ಅಂದರೆ ಆಗ್ತಾ ಇರಲ್ಲ. ಅವನು ಸುಮಾರು 86 ರಾಜ್ಯದ ರಾಜರುಗಳನ್ನ ಸೋಲಿಸ್ಬಿಟ್ಟು ಮಗಧದಲ್ಲಿ ಬಂದಿಟ್ಟಿರ್ತಾನೆ. ಅವಾಗ ಭಗವಾನ್ ಶ್ರೀಕೃಷ್ಣ ಅನ್ಕೊಂತಾರೆ ಏನಾದರೂ ಮಾಡಿ ಜರಾಸಂಧನ ಕೊಲ್ಲಬೇಕು ಅಂತ ಹೇಳ್ಬಿಟ್ಟು ಭೀಮ, ಅರ್ಜುನ ಮತ್ತು ಭಗವಾನ್ ಶ್ರೀಕೃಷ್ಣ ಒಂದು ರಥದ ಮೇಲೆ ಮಗಧಾಗೆ ಬರ್ತಾರೆ. ಆ ರಥದ ಮೇಲೆ ಬರಬೇಕಾದ್ರೆ ಒಂದು ಬೆಟ್ಟದ ಮೇಲೆ ಈಗಲೂ ಕೂಡ ನಾವು ಭಗವಾನ್ ಶ್ರೀಕೃಷ್ಣ ರಥದ ಮಾರ್ಕನ್ನು ಈಗಲೂ ನೋಡ್ಬೋದು. ಈಗ ನೀವು ನೋಡ್ತಾ ಇದ್ರಲ್ಲಿ ಎಕ್ಸಾಕ್ಟ್ ಈ ಜಾಗದಲ್ಲೇ ಮಹಾಭಾರತದ ಕಾಲದಲ್ಲಿ ಭಗವಾನ್ ಶ್ರೀಕೃಷ್ಣ ರಥ ಓಡಾಡಿದ ಜಾಗ ಅಂತ ಹೇಳ್ತಾರೆ. ಒಂದು ಬೆಟ್ಟದ ಮೇಲೆ ಶ್ರೀಕೃಷ್ಣ ರಥದ ಮಾರ್ಕನ್ನು ನಾವು ನೋಡ್ಬೋದು. ಇಲ್ಲಿ ನೋಡ್ತಿದ್ರಲ್ಲ ದೊಡ್ಡ ದೊಡ್ಡ ಕಲ್ಲು, ಆ ಕಲ್ಲು ಮಧ್ಯದಲ್ಲಿ ಚಕ್ರ ಓಡಾಡಿದ ಮಾರ್ಕನ್ನು ನೋಡ್ಬೋದು. ಇಲ್ಲಿಂದ ಸುಮಾರು 100 ಮೀಟರ್ ಅಷ್ಟು ಉದ್ದ ಐತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಭಗವಾನ್ ಶ್ರೀಕೃಷ್ಣನ ರಥ ಎಷ್ಟು ಪವರ್ಫುಲ್ ಆಗಿತ್ತು ಅಂತ. ನಾನು ಹಿಂದೆ ನೋಡ್ತಾ ಇದ್ರಲ್ಲ ಸುಮಾರು 100 ಮೀಟರ್ ಅಷ್ಟು ಉದ್ದ ಬೆಟ್ಟದ ಮೇಲೆ ಕಲ್ಲು ಮೇಲೆ ಶ್ರೀಕೃಷ್ಣ ರಥದ ಮಾರ್ಕನ್ನು ನಾವು ಈಗಲೂ ನೋಡ್ಬೋದು. ಲಿಟ್ರಲಿ ಗೂಸ್ ಬಂಪ್ಸ್ ಇಲ್ಲಿ. ಕರೆಕ್ಟಾಗಿ 1 ಅಡಿಯಷ್ಟು ಆಳ ಒಳಗಡೆ ಇರೋದು. ಮತ್ತು ಇಲ್ಲಿಂದ ನೀವು ನೋಡ್ರಿ ಕರೆಕ್ಟಾಗಿ ಈ ಕಡೆ ಒಂದು ಚಕ್ರ ಈ ಕಡೆ ಒಂದು ಚಕ್ರ ಹೋಗಿರೋ ಮಾರ್ಕ್ ಕ್ಲೀನಾಗಿ ಕಾಣಿಸುತ್ತೆ. ಈಗ ನೀವು ನೋಡ್ತಾ ಇದ್ರಲ್ಲ ಸುತ್ತು ಬೆಟ್ಟಗಳಿದ್ದಾವೆ. ಇದು ಕೂಡ ಒಂದು ದೊಡ್ಡ ಬೆಟ್ಟನೇ. ಈ ಬೆಟ್ಟದಲ್ಲಿ ಬೇರೆ ಕಡೆ ಎಲ್ಲೂ ಕೂಡ ಆ ಥರದ ಮಾರ್ಕ್ ಎಲ್ಲೂ ಕಾಣೋದಿಲ್ಲ ನಿಮಗೆ. ಓನ್ಲಿ ಎಕ್ಸಾಕ್ಟ್ ಈ ಜಾಗದಲ್ಲಿ ಮಾತ್ರ ಆ 2 ಚಕ್ರದ ಮಾರ್ಕನ್ನು ನೋಡ್ಬೋದು ಅಷ್ಟೇ ನಾವು.
ಬೇಜಾರಾಗೋ ವಿಚಾರ ಅಂತಂದರೆ ಈ ಥರದ ಯೂನಿಕ್ ಪ್ಲೇಸಸ್ಗೆ ಜನನೇ ಬರ್ತಾ ಇಲ್ಲ ಇಲ್ಲಿ. ಈ ಪ್ಲೇಸ್ ಎಲ್ಲಿದೆ ಅಂತ ಕೂಡ ತುಂಬ ಜನಕ್ಕೆ ಗೊತ್ತೂ ಇಲ್ಲ ಇಲ್ಲಿ. ಸ್ಯಾಡ್ ವಿಚಾರ ಅಂತಂದರೆ ತುಂಬ ಜನ ರಾಜಗಿರಲ್ಲಿ ಹೋಗಿ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೊರಟೋಗ್ತಾರೆ. ಬಟ್ ನಮ್ಮ ಮಹಾಭಾರತದ ಕಾಲದಲ್ಲಿ ನಡೆದ ಈ ಥರದ ಘಟನೆಗಳು ತುಂಬ ಜನಗಳಿಗೆ ಗೊತ್ತಾಗಬೇಕು, ಈ ಥರದ ವಿಚಾರಗಳನ್ನ ತಿಳ್ಕೋಬೇಕು. ಸುತ್ತು ಎಲ್ಲಿ ನೋಡಿದ್ರು ಕೂಡ ಫುಲ್ ಫಾರೆಸ್ಟ್ ಇರುತ್ತೆ. ಅದ್ರ ಮಧ್ಯದಲ್ಲಿ ನಾವು ಆ ರಥ ಓಡಾಡಿರೋ ಒಂದು ಜಾಗನ ನೋಡ್ಬೋದು. ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ರೋಡ್ ಇರುತ್ತೆ. ನನಗೆ ಇಲ್ಲಿಂದ ಬೇರೆ ಜಾಗಕ್ಕೆ ಹೋಗಬೇಕು. ಇಲ್ಲಿಂದ ಆಟೋ ಗೀಟೋ ಏನೂ ಇಲ್ಲ. ಸದ್ಯಕ್ಕೆ ಅಲ್ಲೊಂದು ಆಟೋ ನಿಂತೈತೆ, ಅದು ಯಾರ್ದೋ ಬಾಡಿಗೆ ಬಂದಿರೋದು. ಯಾವುದಾದ್ರೂ ಗಾಡಿ ಬಂದರೆ ಲಿಫ್ಟ್ ಕೇಳ್ಕೊಂಡು ಹೋಗೋಣ ಅಂತ ಇಲ್ಲೇ ನಿಂತಿದ್ದೀನಿ. ಬಿಹಾರಲ್ಲೇ ಲಿಫ್ಟ್ ಕೇಳೋದಂದ್ರೆ ಏನು ತಮಾಷೆನಾ? ಸೊ ಅದು ಕೂಡ ಎಕ್ಸ್ಪೀರಿಯನ್ಸ್ ಆಗೋಗ್ಬಿಡ್ಲಿ, ಟ್ರೈ ಮಾಡ್ತೀನಿ ಯಾವುದಾದ್ರೂ ಬೈಕ್ ಬಂದರೆ ನಿಲ್ಸೋಕ್ಕೆ. ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಕೊಂಡು ಟ್ರಾವೆಲ್ ಮಾಡೋದಂದ್ರೆ ಏನು ತಮಾಷೆನ ಗುರು? ಅದು ಬಿಹಾರಲ್ಲಿ ಲಿಫ್ಟ್ ಕೇಳ್ಕೊಂಡು ಈ ಕಾಡು ಮಧ್ಯದಲ್ಲಿ ನೋಡೋಣ. ಬೈ ಬೈ ಥೋड़ा आगे नेक्स्ट स्टॉप उधर रुकना है. एक मिनट भैया रोपवे तक जाना है. रोपवे तक हाँ हाँ थोड़ा आगे जाना है. थैंक यू भैया. आपका नाम? मेरा कारू पंडित. हाँ कारू पंडित नाम. ಕಾರು ಪಂಡಿತ್ ಅಣ್ಣ ಯಾರೋ ಲಿಫ್ಟ್ ಕೊಟ್ಟಿದ್ದಾರೆ. ಒಂದು 10 to 15 ಮಿನಿಟ್ಸ್ ವೆಯ್ಟ್ ಮಾಡಿದೆ, ಹಿಂದಿನ ಗಾಡಿ ಬಂದ್ಬಿಡ್ತು. बहुत बहुत धन्यवाद भैया, ಥ್ಯಾಂಕ್ ಯು. ರೋಪ್ವೇಗೆ ಹೋಗೋದಕ್ಕೆ ಟಿಕೆಟ್ ತಗೋಬೇಕು. ಪರ್ ಪರ್ಸನ್ 120 ರೂಪಾಯಿ ಅಂತೆ. ಏನು ಯಾರಾದರೂ ಇದ್ದಾರಲ್ವ ಇದರಲ್ಲಿ? ಸರ್ ಒನ್ ಟಿಕೆಟ್ 108 ರೂಪಾಯಿ ಅಂತೆ. 120 ಅಂದ್ಕೊಂಡಿದ್ದೆ. नहीं सर ऑनलाइन कर सकते हैं क्या? नहीं ये तो बाद में ले सकते हैं ना चेन आने के टाइम? नहीं मेरे पास नहीं. ಟಿಕೆಟ್ 120 ಅಂದ್ಕೊಂಡಿದ್ದೆ, 108 ರೂಪಾಯಿ ಅಂತೆ. ಡಿಸ್ಕೌಂಟ್ ಅಂತ ನನಗೆ. ಏನಿದು ರೋಪ್ವೇ ಸ್ಟೇಷನ್ನ ಶಾಪಿಂಗ್ ಮಾಲ್ ಹಿಂಗೈತೆ. ಓಕೆ, ನನ್ನ 100 ಡೇಸ್ ಪ್ರಯಾಣ ಸೀರೀಸಲ್ಲಿ 3ನೇ ಟೈಮ್ ರೋಪ್ವೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಈ ದೊಡ್ಡ ರೋಪ್ವೇ ಪಕ್ಕದಲ್ಲಿ ಚಿಕ್ಕ ರೋಪ್ವೇ ಕಾಣಿಸುತ್ತಲ್ಲ, ಅದರಲ್ಲಿ ಒಬ್ಬೊಬ್ಬರೇ ಕೂತ್ಕೊಂಡು ಮೊದಲು ಟ್ರಾವೆಲ್ ಮಾಡ್ಬೋದಿತ್ತು, ಚೆನ್ನಾಗಿರ್ತಿತ್ತು. ಬಟ್ ಈಗ ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಏನಿದ್ರು ಈ ದೊಡ್ಡ ರೋಪ್ವೇ ಮಾತ್ರ ರನ್ನಿಂಗ್ ಎಲ್ಲ ಇದೆ ಅಷ್ಟೇ. ಆನೆಸ್ಟಾಗಲ್ಲ, ನನಗೇನು ರೋಪೇ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಅಷ್ಟೊಂದು ಹೈಟು ಇಲ್ಲ. ಜಸ್ಟ್ ಏನಿದ್ರು ಅಲ್ಲಿ ಫಾರೆಸ್ಟ್ ಎಲ್ಲ ನೋಡ್ಬೋದು. ಹಬ್ಬ ಅನ್ನೋ ಒಂದು ಫೀಲಿಂಗ್ ಏನಿಲ್ಲ. ನಾರ್ಮಲಾಗಿ ಮೆಟ್ಲು ಹತ್ತಬಾರ್ದು ಅಂತ ಅಂದರೆ ರೋಪೇಲಿ ಟ್ರಾವೆಲ್ ಮಾಡಿದ್ರೆ ಸಾಕು. ಈಗ ನೀವು ನೋಡ್ತಾ ಇದ್ರಲ್ಲ, ಇದನ್ನ ವರ್ಲ್ಡ್ ಪೀಸ್ ಪಗೋಡ ಅಂತ ಹೇಳ್ತಾರೆ, ವಿಶ್ವಶಾಂತಿ ಸ್ತೂಪ. ಇದ್ರ ಪಕ್ಕದಲ್ಲೊಂದು ಬುದ್ಧನ ಟೆಂಪಲ್ ಐತೆ. ವಿಶ್ವಶಾಂತಿ ಸ್ತೂಪ ನೋಡ್ಕೊಂಡು ನಾನೀಗ ರಿಟರ್ನ್ ಹೋಗ್ತಾ ಇದ್ದೀನಿ. ರಿಟರ್ನ್ ಕೂಡ ರೋಪೇದಲ್ಲೇ, ಫುಲ್ಲು ಡೌನು. ಅಷ್ಟು ಫಾಸ್ಟಾಗಿ ಇಳ್ಕೊಂಬಂದೆ ರೋಪೇಲಿ ಹೋಗೋಣ ಅಂತ ಅಂದರೆ, ಇಲ್ಲಿ ನೋಡಿದ್ರೆ ರೋಪೇ ಕ್ಲೋಸ್ ಆಗೈತೆ. 2 ಗಂಟೆಗೆ ಓಪನ್ ಆಗೋದು. ಟೈಮ್ ಬಂದ್ಬಿಟ್ಟು 1:30 ಆಗೈತೆ. ಏನು ಮಾಡೋದೀಗ? ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ನೋಡಿ, 9:45ರಿಂದ 12:50ವರೆಗೆ, 2 ಗಂಟೆಯಿಂದ 5 ಗಂಟೆವರೆಗೆ.
ಈ ರಾಜಗಿರಿಯಲ್ಲಿ ಇಷ್ಟು ದೊಡ್ಡ ಕಾಡೈತಲ್ವ, ಮತ್ತು ಕಾಡಂದಮೇಲೆ ಪ್ರಾಣಿಗಳು ಇರ್ತಾವಲ್ವ, ಅದಕ್ಕೋಸ್ಕರ ಸಫಾರಿ ಮಾಡೋಕೆ ಹೋಗ್ತಾ ಇದ್ದೀನಿ. ಟಿಕೆಟ್ 250 ರೂಪಾಯಿ. ಈಗ ನಮ್ಮನ್ನ ಒಂದು ಗಾಡೀಲಿ ಕರ್ಕೊಂಡು ಕಾಡೆಲ್ಲ ಸುತ್ತಾಡ್ಸ್ಕೊಂಡು ಬರ್ತಾರಂತೆ. ನಾನು ನಿಮ್ಗೀಗ ಹುಲಿ, ಸಿಂಹ, ಜಿಂಕೆ ಎಲ್ಲ ಒಂದೇ ಹತ್ರ ತೋರಿಸ್ತೀನಿ ನೋಡಿ. ಜಿಂಕೆ, ಹುಲಿ, ಸಿಂಹ ಎಲ್ಲ ಒಂದೇ ಹತ್ರ ಇದೆ. ಕರಡಿ, ಇದೇ ಸಫಾರಿ. ಇದಲ್ಲ, ಇನ್ನು ಮುಂದೆ ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಸಫಾರಿ ವ್ಯಾನಲ್ಲಿ ಕರ್ಕೊಬಂದು ಕುಂಡ್ರಿಸಿದ್ದಾರೆ. ಇದನ್ನ ಸಫಾರಿ ವ್ಯಾನ್ ಅಂತ ಅನ್ಬೇಕು, ಟೂರಿಸ್ಟ್ ವ್ಯಾನ್ ಅನ್ಬೇಕು, ಅರ್ಥನೇ ಆಗ್ತಾ ಇಲ್ಲ. ಒಂದು ವಿಂಡೋ ಐತೆ, ಇಲ್ಲಿಂದ ನೋಡ್ಬೇಕಂತೆ ಪ್ರಾಣಿಗಳನ್ನ. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಸ್ಟಾರ್ಟಿಂಗಲ್ಲಿ ನಾವು ಜಿಂಕೆಗಳನ್ನ ನೋಡ್ತೀವಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದೇ ನೋಡೋಣ ನಾವು ಎಲ್ಲಿದ್ದಾವೆ, ಪಾಪ ಎಲ್ಲೋ ಮಲಗಿರ್ತವೆ. ಇವ್ರು ನೋಡಿದ್ರೆ ಕರೆಕ್ಟಾಗಿ ರೋಡಲ್ಲಿ ಕರ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಒಂದೊಂದು ಜಾತಿ ಪ್ರಾಣಿಗಳಿಗೆ ಇಷ್ಟು ಎಕರೆ ಅಂತ ಜಾಗ ಇರುತ್ತೆ. ಆ ಜಾಗಕ್ಕೆ ಫೆನ್ಸ್ ಹಾಕಿರ್ತಾರೆ ನೋಡಿ, ಇಲ್ಲಿ ಗೇಟ್ ಹಾಕಿದ್ದಾರೆ. ಸೊ ಈಗ ನಾವು ಜಿಂಕೆ ನೋಡ್ಕೊಂಡು ಬಂದ್ವಿ. ಈಗ ನಾವು ಬೇರೆ ಪ್ರಾಣಿಗಳ ಲೊಕೇಶನ್ಗೆ ಹೋಗ್ತಾ ಇದ್ವಿ. ನೋಡಿ, ಗೇಟು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಅಲ್ಲೆಲ್ಲೋ ಲೆಪರ್ಡ್ ಐತಂತೆ, ನಮಗೆಂತೂ ಕಾಣಿಸ್ತಾ ಇಲ್ಲ. ಎಲ್ಲೈತದು? ನಂಗೆ ನಗು ಬರ್ತಾ ಐತೆ. ಈ ಕಡೆ ಕುತ್ಕೊಂಡ್ರೆ ಅಲ್ಲೋಗಿ ನೋಡಿದ್ರು ಕಾಣಿಸ್ತಾ ಇಲ್ಲ. ಅದು ಮರದ ಮೇಲಿದೆ ಒಂದು. ಅದ್ರ ಹೆಸರು ಸಾಮ್ರಾಟ್ ಅಂತೆ. ಸಾಮ್ರಾಟ್ ಅಂತ ಇಟ್ಟಿದ್ದಾರೆ. ಸಖತ್ತಾಯ್ತು. ನಾವೀಗ ಹುಲಿ ನೋಡೋಕೆ ಬಂದಿದ್ದೀವಿ. ಹುಲಿ ಆರಾಮಾಗಿ ಮಲ್ಕೊಂಡೈತೆ. ಮುಗಿತಪ್ಪ ಸಫಾರಿ. ಕರೆಕ್ಟಾಗಿ ಒಂದು 1 ಅವರ್ ಓಡಾಡ್ಕೊಂಡು ಬಂದ್ಬಿಟ್ಟು ಅಷ್ಟೇ. ಪ್ರಾಣಿಗಳು ಕಾಣಿಸಿದ್ದು ಕಮ್ಮಿ. ಒಂದು ಹುಲಿ, 2 ಕರಡಿ, ಒಂದು ಚಿರತೆ, ಒಂದು ಸಿಂಹ, ಆಮೇಲೆ ಒಂದು 20-30 ಜಿಂಕೆ ಅಷ್ಟೇ. ಇನ್ನೇನು ಜಾಸ್ತಿ ಏನು ನೋಡಲಿಲ್ಲ. ನಮ್ಮ ಮೈಸೂರು ಝೂನಲ್ಲಿ ಎಷ್ಟು ಪ್ರಾಣಿಗಳಿದ್ದಾವೆ, ಎಷ್ಟು ಫೆಸಿಲಿಟೀಸ್ ಇದ್ದಾವೆ. ಅಲ್ಲಿ ಒಂದು ಎಲೆಕ್ಟ್ರಿಕ್ ಗಾಡಿ ಇರುತ್ತೆ, ಅದರಲ್ಲಿ ಕುತ್ಕೊಂಡು ಆರಾಮಾಗಿ ಹತ್ತಿರದಿಂದ ನೋಡ್ಬೋದು ಹೋಗಿ. ಇಲ್ಲಿ ಕಾಡಲ್ಲಿ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದರೂ ಕೂಡ ಜಾಸ್ತಿ ಪ್ರಾಣಿಗಳು ಕಾಣಲಿಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಒಂದು ಸಿಮೆಂಟ್ಗಳಲ್ಲಿ ಮಾಡಿದ್ದಾರೆ ಪ್ರಾಣಿಗಳು. ಇಲ್ಲಿ ಎಷ್ಟಿದಾವೋ ಅಷ್ಟೇ ಇದಾವೆ ಈ ಕಾಡಲ್ಲಿ. ತುಂಬ ಡಿಸಪಾಯಿಂಟ್ ಆಯಿತು. ಫಸ್ಟ್ ಆಫ್ ಆಲ್ ಆ ವ್ಯಾನು ಅದು ಓಪನ್ ಇರುತ್ತೆ ಅಂದ್ಕೊಂಡಿದ್ದೆ. ಸೊ ಅದು ಬೇಜಾರಾಯಿತು. 250 ರೂಪಾಯಿ ಟಿಕೆಟು, ತುಂಬ ಎಕ್ಸ್ಪೆನ್ಸ್ ಆಗೋಯಿತು. ಮತ್ತು ನಮ್ಮ ಮೈಸೂರಲ್ಲಾದರೆ ಎಷ್ಟಿರ್ಬೋದು ಟಿಕೆಟ್? ಒಂದು ಮೈಸೂರು ಝೂನಲ್ಲಿ ಒಂದು 80 ಏನೋ ಇರಬೇಕು. ನಿಮ್ಗೇನೇನು ಗೊತ್ತಿರೋ ಕಮೆಂಟ್ ಮಾಡಿ. ನಾನು ಹೋದಾಗ 80 ರೂಪಾಯಿ ಏನೋ ಇತ್ತು. ಬಟ್ ಸಖತ್ತಾಗಿರುತ್ತೆ.
ಆ್ಯಕ್ಚುಲಿ ನಾನು ಬೇರೆ ಪ್ಲೇಸಸ್ಗೆಲ್ಲ ಹೋಗಬೇಕಿತ್ತು, ಜರಾಸಂಧನ ಅಖಾಡ ಮತ್ತು ಇನ್ನೂ ಕೆಲವು ಪ್ಲೇಸಸ್ ಇದ್ವು. ಈಗ ಹೋಗೋದಕ್ಕೂ ಆಗೋದಿಲ್ಲ, ಆಲ್ಮೋಸ್ಟ್ ಟೈಮ್ 5 ಗಂಟೆ ಆಗಿತ್ತು. 5 ಗಂಟೆಗೆಲ್ಲ ಕ್ಲೋಸ್ ಮಾಡಾಕ್ತಾರೆ. ಈಗ ನಾನು ಮತ್ತೆ ಬೆಳಗ್ಗೆ ಬರಬೇಕಾಗುತ್ತೆ. ಆ್ಯಕ್ಚುಲಿ ನಾನು ಈ ಝೂ ಸಫಾರಿನ ಸ್ಕಿಪ್ ಮಾಡಬೇಕಿತ್ತು. ನಾನೇನೋ ಅನ್ಕೊಂಬಂದೆ, ಇದೇನೋ ಆಗೋಯ್ತು. ಕಾಡಿಗಿನ್ನ ಇವ್ರು ಮಾಡ್ಕೊಂಡಿರೋ ಬಿಲ್ಡಿಂಗ್ಸು, ಪಾರ್ಕ್ಗಳೇ ಜಾಸ್ತಿ ಇದಾವಪ್ಪ ಇಲ್ಲಿ, ಕಾಡೇ ಕಮ್ಮಿ ಐತೆ. ಸೊ ಇದೇ ಎಕ್ಸಿಟ್ಟು. ಸಫಾರಿ ಎಲ್ಲ ಮುಗಿಸ್ಕೊಂಡ್ಬಂದೆ, ತುಂಬ ಹೊಟ್ಟೆ ಹಿತೈತೆ. ಯಾವುದೋ ಹೋಟೆಲ್ಗೆ ಬಂದಿದ್ದೀನಿ, ನೋಡೋಣ ಇಲ್ಲಿ ರೈಸ್ ಐಟಮ್ ಸಿಗುತ್ತಂತೆ. ಫುಲ್ ಥಾಲಿ ಅಂತ ಹೇಳಿದ್ದೀನಿ. ಥಾಲಿ ಅಂತಂದರೆ ಫುಲ್ ಪ್ಲೇಟ್ ಅಂತ ಅರ್ಥ. ಬಂತು 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 ಊಟ ಬಂತು. ಬೇಳೆ ಸಾರು, ಅನ್ನ, ಸೊಂಡಿಗೆ, ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಸಾರು, ಉಪ್ಪಿನಕಾಯಿ. ಫಸ್ಟಿಂಗ್ ಟ್ರಾವೆಲ್ ಮಾಡ್ಬೇಕಾದ್ರೆ ಚೆನ್ನಾಗಿ ಊಟ ಮಾಡಬೇಕು ಅಂತಾರೆ. ಅದೇ ನನ್ನ ದೌರ್ಭಾಗ್ಯ, ಕರೆಕ್ಟಾಗಿ ಊಟನೇ ಮಾಡಲ್ಲ. ನಾನು ಟ್ರಾವೆಲ್ ಮಾಡೋಕ್ಕೆ ಹೋಗ್ತೀನಿ, ಮತ್ತು ಟ್ರಾವೆಲ್ ಮಾಡ್ಬೇಕಾದ್ರೆ ಅಷ್ಟಿಷ್ಟು ಹೊಟ್ಟೆ ಹಸಿಯಲ್ಲ. ಈಗ ಬರ್ಬೇಕಾದ್ರೆ ಪಾನಿಪುರಿ ತಿಂದೆ, ಮತ್ತು ಅಲ್ಲಿ ಸೌತೆಕಾಯಿ ತಿಂದೆ. ಸುಮ್ಮನೆ ಊಟ ಮಾಡಿದ್ರೆ ಇಷ್ಟು ಪ್ರಾಬ್ಲಮ್ ಇರಲ್ವಲ್ಲ. ಅದಕ್ಕೆ ಈಗ ಅಲ್ಲಿಂದ ರಿಟರ್ನ್ ಬಂದು ಬೇಗ ನಾನು ಸ್ಟೇ ಆಗಿರೋದಿಲ್ಲ, ಅಲ್ಲಿ ಮುಂದೆ ಬಸ್ ಸ್ಟಾಪ್ ಐತೆ, ಅಲ್ಲಿ ಸ್ಟೇ ಆಗಿದ್ದೀನಿ. ಅಲ್ಲಿಂದ ಬಂದು ಈಗ ಊಟ ಮಾಡ್ತಾಯಿದ್ದೀನಿ. ಬಿಹಾರಲ್ಲಿ ಪರವಾಗಿಲ್ಲಪ್ಪ, ಅನ್ನ ಸಿಗುತ್ತೆ. ನನಗೆ ಅನ್ನ ಸಿಕ್ಕಿದ್ರೆ ಒಳ್ಳೆ ಅಮೃತ ಸಿಕ್ದಂಗೆ ಆಗುತ್ತೆ. ಅಂದರೆ ಜಾಸ್ತಿ ಅನ್ನ ತಿನ್ನಲ್ಲ, ನಮ್ಮ ಕಡೆ ಮುದ್ದೆ ತಿಂತೀವಿ, ಮುದ್ದೆ ಆದಮೇಲೆ ಅನ್ನ. ಬಟ್ ಆದರೆ ಈ ಕಡೆ ಬಂದಾಗ ಸಮೋಸ, ಕಚೇರಿ, ಜಿಲೇಬಿ ಏನೇನೋ ಇರ್ತವೆ, ಅವೇನು ತಿನ್ನೋಕ್ಕಾಗಲ್ಲ ಜಾಸ್ತಿ. ಮತ್ತು ನಾವು ಬಿಹಾರಲ್ಲಿ ಕಮ್ಮಿ ಖರ್ಚಲ್ಲಿ ಟ್ರಾವೆಲ್ ಮಾಡ್ಬೋದು. ಊಟ ಕೂಡ ಕಮ್ಮಿ ಸಿಗುತ್ತೆ, ಹೋಟೆಲ್ ರೂಮ್ಸ್ ಕೂಡ ಕಮ್ಮಿ ಸಿಗುತ್ತೆ. ಬಟ್ ಆದರೆ ಸ್ವಲ್ಪ ಸೇಫ್ಟಿ ಮಾತ್ರ ನೋಡ್ಕೋಬೇಕು. ನಾನೀಗ ಇನ್ನೂ ತುಂಬ ಟೈಮ್ ಇತ್ತಲ್ಲ, 5 ಗಂಟೆ ಇತ್ತು, ಇನ್ನೊಂದು 2 ಅವರ್ ಟೈಮ್ ಇತ್ತು. ನನಗೆ ಜರಾಸಂಧ ಅಖಾಡ ಮತ್ತು ಇನ್ನೂ ಬೇರೆ ಪ್ಲೇಸ್ಗೆಲ್ಲ ಹೋಗೋದಿತ್ತು. ಬಟ್ ಅಲ್ಲಿ ನನಗೆ ಅಲ್ಲಿ ಫಾರೆಸ್ಟ್ ಆಫೀಸರು ಮತ್ತು ಅಲ್ಲೊಂದು 2 ಹುಡುಗರು ಸಿಕ್ಕಿದ್ರು. ಅವ್ರೇನು ಹೇಳಿದ್ರು ಅಂದರೆ, ನೀನು ಸಾಯಂಕಾಲ 5-6 ಗಂಟೆ ಮೇಲೆ ಒಬ್ಬನೇ ಹೋಗೋಕ್ಕೆ ಹೋಗಬೇಡ, ಇನ್ನೂ ಸೇಫ್ ಇರಲ್ಲ ಅಂತ ಹೇಳಿದ್ರು. ಲಿಟ್ರಲಿ ನನಗೆ ಎಷ್ಟು ಜನ ಸಿಕ್ಕಿದ್ರು ಅಂದರೆ, ಫ್ರೆಂಡ್ಲಿಯಾಗಿ ಯಾರು ಮಾತಾಡ್ತಾರೋ ನಾನು ಅವ್ರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ, ಒಬ್ಬನೇ ಮಾತ್ರ ಟ್ರಾವೆಲ್ ಮಾಡ್ಬೇಡ ಅಂತಾರೆ. ಸೇಫ್ ಅಲ್ಲ. ಫಸ್ಟ್ ಆಫ್ ಆಲ್ ನೀನು ರೂರಲ್ ಏರಿಯಾ ಕಡೆ ಏನಾದರೂ ಹೋಗಿದೆ ಅಂದರೆ ಒಬ್ಬನೇ ಹೊಡೆದು ಫೋನ್ಗಿನೆಲ್ಲ ಕಿತ್ಕೊಳ್ತಾರೆ. ಇದು ಮಾತ್ರ 100 ಸರಿ ಹೇಳ್ತೀನಿ ನಾನು ನಿಮಗೆ, ಅದು ಮಾತ್ರ ಗ್ಯಾರಂಟಿ ಆಗೇ ಆಗುತ್ತೆ ಇಲ್ಲಿ. ನಿಜ ಹೇಳ್ತೀನಿ ಕೇಳ್ತೆ. ಬೇಳೆ ಸಾರು ಕೊಟ್ಟವ್ರೆ, ಉಪ್ಪಿಲ್ಲ, ಖಾರ ಇಲ್ಲ ಅದಕ್ಕೆ. ಆಮೇಲೆ ನಾನು ಊಟ ಹಾಕೊಂಡು ಹೇಳಲ್ಲ. ಫಸ್ಟ್ ಆಫ್ ಆಲು ಫುಡ್ ರಿವ್ಯೂ ಕೆಲವ್ರು ಹೆಂಗೆ ಕೊಡ್ತಾರೆ ಅಂದರೆ, ಅದು ಉಪ್ಪು ಖಾರ ಏನಿಲ್ಲ ಅಂದರೂ ಕೂಡ ಲೈಟಾಗಿ ಹಿಂಗೆ ತಿಂದ್ಬಿಟ್ಟು ವಾ 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 ಏನು ಸಾಕಾಯ್ತಾ ಚಿಂದಿ ಬೆಂಕಿ ಅಂತ ಹೇಳ್ತಾರೆ. ನನಗಲ್ಲ, ತಿಂತೀನಿ, ಅದು ಹೆಂಗೈತೆ ಹಂಗೆ ಹೇಳ್ತೀನಿ. ಬಟ್ ಲಿಟ್ರಲಿ ಹೇಳ್ತಾ ಇದ್ದೀನಿ, ಈ ಅನ್ನ ಸಾಂಬಾರು ಮಾತ್ರ ಹೊಟ್ಟೆ ಹಸುವು ಅಂತ ತಿಂತಾಯಿದ್ದೀನಿ ಅಷ್ಟೇ. ಈಗ ನಮ್ಮ ಕಡೆ ಸಾಂಬಾರ್ಗೆ ತುಂಬ ಡಿಫ್ರೆಂಟ್ ಇರುತ್ತೆ, ಆ ಕಡೆಯವ್ರಿಗೂ ಈ ಕಡೆಯವ್ರು. ಇವ್ರೊಂಥರ ಮಾಡ್ತಾರೆ, ನಮ್ಮ ಕಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಅನ್ನ ಸಾಂಬಾರು, ಸದ್ಯಕ್ಕೆ ಬೇಳೆ ಸಾರು ಚೆನ್ನಾಗಿ ತಿಂತಿದ್ದೀನಿ ಅಷ್ಟೇ. ಹೊಟ್ಟೆ ತುಂಬೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದರೆ ನೀವು ಟೇಸ್ಟ್ ವೈಸು, ಫಸ್ಟ್ ಆಫ್ ಆಲ್ ಟ್ರಾವೆಲ್ ಅಂದರೆ ಹೆಂಗಿರುತ್ತೆ ಗೊತ್ತಾ, ನಾನು ಮಾಡೋ ಟ್ರಾವೆಲ್ ಹೆಂಗಿರುತ್ತೆ ಗೊತ್ತಾ, ಅದು ಕಂಫರ್ಟ್ ಅನ್ನೋದೇ ಇರೋಲ್ಲ. ಸ್ಟೇ ಆಪ್ಷನ್ ಕೂಡ ಸಿಗೋಲ್ಲ, ಊಟ ಕರೆಕ್ಟಾಗಿ ಟೈಮ್ ಸಿಗೋಲ್ಲ, ಮತ್ತು ಬಸ್ ಕರೆಕ್ಟಾಗಿ ಟೈಮ್ ಸಿಗೋಲ್ಲ. ನನಗೆ ಲೋಕಲ್ ಟ್ರಾನ್ಸ್ಪೋರ್ಟೇಷನಲ್ಲಿ ಟ್ರಾವೆಲ್ ಮಾಡೋದು ಕೆಲವು ಟೈಮ್ 5-6 ಅವರ್ ಒಂದೇ ಹತ್ರ ಕೂತ್ಕೋಬೇಕಾಗುತ್ತೆ. ಲಿಟ್ರಲಿ ನನ್ನ ಟ್ರಾವೆಲಿಂಗೇ ಬೇರೆ ಇರುತ್ತೆ. ಆ್ಯಕ್ಚುಲಿ ಟ್ರಾವೆಲಿಂಗ್ ಅಂದ್ರೆ ಹಂಗೆ ಇರುತ್ತೆ, ನೀವೆಲ್ಲ ಕಂಫರ್ಟ್ ಝೋನ್ನ ಬಿಟ್ಟು ಟ್ರಾವೆಲ್ ಮಾಡಬೇಕಾಗುತ್ತೆ. ಬಿಹಾರಲ್ಲಿ ನವರಾತ್ರಿ ಪೂಜೆ ಮಾಡ್ತಾ ಇದ್ದಾರೆ, ನೀವು ನೋಡ್ತಿದ್ದೀರಲ್ಲ, ದುರ್ಗಾದೇವಿಗೆ ಪೂಜೆ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಇವರು ಟೆಂಪ್ರವರಿಗೆ ಮಾಡಿರೋದು, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ವಾವ್, ಇಲ್ಲೆಲ್ಲ ಫುಲ್ಲೆಲ್ಲ ಸೀರಿಯಲ್ ಸೆಟ್ ಹಾಕಿದ್ದಾರೆ. ರಾತ್ರಿ ಹೊತ್ತು ಮಾತ್ರ ಸಖತ್ತಾಗಿ ಕಾಣುತ್ತೆ. ಮತ್ತು ಹೈಲೈಟ್ ವಿಚಾರ ಅಂತಂದರೆ ಇಲ್ಲಿ ಸ್ಪೀಕರ್ ಹಾಕ್ತಾರೆ. ನಾನು ಆಗ ಅಲ್ಲಿ ಕಾಣಿಸಿದೆಯಲ್ಲ, ಅಲ್ಲೇ ಸ್ಟೇ ಆಗಿರೋದು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು, ಅಷ್ಟು ದೊಡ್ಡದಾಗಿ ಭೋಜ್ಪುರಿ ಸಾಂಗ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ನಾನೀಗ ಬಂದಿದ್ದೀನಿ ಮಹಾಭಾರತ ಕಾಲದಲ್ಲಿ ಮಗಧ ರಾಜ ಜರಾಸಂಧನ ಭೀಮ ಸುಮಾರು 14 ದಿನ ಮಲ್ಲ ಯುದ್ಧ ಮಾಡಿ ಕೊಂದ ಜಾಗಕ್ಕೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನ ಜರಾಸಂಧ ಅಖಾಡ ಅಂತ ಹೇಳ್ತಾರೆ. ಅಖಾಡ ಅಂತ ಅಂದರೆ ಏನಿಲ್ಲ, ಅದೊಂದು ಯುದ್ಧ ಭೂಮಿ, ಕುಸ್ತಿ ಮಾಡೋ ಒಂದು ಜಾಗ. ಮಗಧ ರಾಜ ಜರಾಸಂಧನ ಕೊಲ್ಬೇಕಂತ ಹೇಳ್ಬಿಟ್ಟು ಭಗವಾನ್ ಶ್ರೀಕೃಷ್ಣ, ಅರ್ಜುನ ಮತ್ತು ಭೀಮ ಅವರು ರಥದಲ್ಲಿ ಬರ್ತಾರೆ. ಮಗಧಾಗೆ ಬಂದ್ಬಿಟ್ಟು ಅವರು ಬ್ರಾಹ್ಮಣ ವೇಷದಲ್ಲಿ ಜರಾಸಂಧನ ಹತ್ರ ಒಂದು ಯುದ್ಧ ಮಾಡೋದಕ್ಕೆ ಅಂತ ಬರ್ತಾರೆ, ಭೀಮನ ಹತ್ರ. ಬಟ್ ಆದರೆ ಜರಾಸಂಧ ಒಪ್ಕೊಳ್ಳೋದಿಲ್ಲ. ಅವಾಗ ಭಗವಾನ್ ಶ್ರೀಕೃಷ್ಣ ಒಂದು 2 ಮಾತುಗಳಿಂದ ಅವ್ರನ್ನ ಯುದ್ಧ ಮಾಡೋಕೆ ಮಾಡ್ತಾರೆ. ಸುಮಾರು 14 ದಿನ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದ್ರು ಅದರಲ್ಲಿ ಭೀಮ ಒಂದು 2 ಸರಿ ಆ ಜರಾಸಂಧನ ಸೀಳಿ ಸಾಯಿಸಾಕ್ತಾನೆ. ಬಟ್ ಆದರೆ ಅವನು ಮತ್ತೆ ಮತ್ತೆ ಎದ್ದು ಬರ್ತಾ ಇರ್ತಾನೆ. ಅವಾಗ ಭಗವಾನ್ ಶ್ರೀಕೃಷ್ಣ ಜಸ್ಟ್ ಸನ್ನೆಯಿಂದ ಒಂದು 2 ಕಡ್ಡಿನ ಸೀಳ್ಬಿಟ್ಟು ಆ ಕಡೆ ಈ ಕಡೆ ಎಸ್ತು ತೋರಿಸ್ತಾರೆ. ನೀನು ಜರಾಸಂಧನ ಸೀಳ್ಬಿಟ್ಟು ಆ ಕಡೆ ಈ ಕಡೆ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಎಸ್ಬಿಡು, ನಿನಗೆ ಅವನು ಸತ್ತೋಗ್ತಾನೆ ಅಂತ ಹೇಳ್ತಾರೆ. ಆವಾಗ ಭೀಮ ಜರಾಸಂಧನ ಸೀಳ್ಬಿಟ್ಟು ಲೆಫ್ಟು ರೈಟು ಎಡ ಬಲ ಎಸ್ಬಿಡ್ತಾನೆ. ಆವಾಗ ಜರಾಸಂಧ ಸತ್ತೋಗ್ತಾನೆ. ಅಂತ ಭೀಕರವಾದ ಯುದ್ಧ ನಡೆದ ಜಾಗ ಇದು, ಜರಾಸಂಧ ಅಖಾಡ.
ಈ ಅಖಾಡದ ಮೇಲೆ ಹೋಗ್ಬೋದು, ಅಲ್ಲಿವರೆಗೂ ಹೋಗ್ಬೋದಷ್ಟೇ. ಗೇಟ್ ಹಾಕ್ಬಿಟ್ಟಿದ್ದಾರೆ, ಯಾರು ಮೇಲ್ಗಡೆ ಹತ್ತಂಗಿಲ್ಲ ಅಂತ ಹೇಳ್ಬಿಟ್ಟು. ನೋಡ್ಬೋದು ಇಲ್ಲಿಂದ ಹೆಂಗೆ ಕಾಣುತ್ತೆ ಅಂತ. ಇಲ್ಲಿ ನೋಡಿ ಪಕ್ಕದಲ್ಲಿ ಎಷ್ಟು ದೊಡ್ಡ ಬೆಟ್ಟ ಐತೆ. ಬಾಬಾ ಈ ಲೊಕೇಶನ್ ಮಾತ್ರ ಸಖತ್ತಾಗೈತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಗಿನ ಕಾಲದಲ್ಲಿ ಎಷ್ಟು ಸಾವಿರಾರು ಜನ ಸುತ್ತೂ ಇರ್ತಾರೆ, ಅವರು ಮಧ್ಯದಲ್ಲಿ ಭೀಮ ಮತ್ತು ಜರಸಂಧ ಯುದ್ಧ ಮಾಡ್ಬೇಕಾದ್ರೆ ಯಾವ ಥರ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನೀಗ ಬಂದಿದ್ದೀನಿ ಸ್ವರ್ಣ ಭಂಡಾರ ಅನ್ನೋ ಒಂದು ಜಾಗಕ್ಕೆ. ಹೆಸರಲ್ಲೇ ಇದೆ, ಸ್ವರ್ಣ ಅಂದರೆ ಬಂಗಾರ, ಭಂಡಾರ ಅಂದರೆ ಕೊಠಡಿ. ನನ್ನಿಂದ ನೋಡ್ತಾ ಇದ್ರಲ್ಲ ಸ್ವರ್ಣ ಭಂಡಾರ ಅನ್ನೋ ಒಂದು ಜಾಗ. ಎಕ್ಸಾಕ್ಟ್ ಈ ಜಾಗದಲ್ಲಿ ಒಂದು ಸೀಕ್ರೆಟ್ ವಾಲ್ಟ್ ಇದೆ ಅಂತೆ. ಸೀಕ್ರೆಟ್ ವಾಲ್ಟ್ ಅಂದರೆ ಸೀಕ್ರೆಟ್ ಕೊಠಡಿ. ಒಳಗಡೆ ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ಈಗಲೂ ಇದಾವಂತೆ. ಅಲ್ಲೊಂದು ಸೀಕ್ರೆಟ್ ಡೋರ್ ಇದೆ, ಅದಕ್ಕೆ ಒಂದು ಕೋಡ್ ಇದೆ. ಯಾರು ಎಕ್ಸಾಕ್ಟಾಗಿ ಕರೆಕ್ಟಾಗಿ ಹೋಗ್ಬಿಟ್ಟು ಆ ಕೋಡ್ನ ಹೇಳ್ತಾರೋ ಅದು ಆಟೋಮೆಟಿಕ್ಕಾಗಿ ಡೋರ್ ಓಪನ್ ಆಗುತ್ತಂತೆ. ಒಳಗಡೆ ಒಂದು ಚಿಕ್ಕದಾಗಿ ಒಂದು ಡೋರ್ ಥರ ಕಾಣುತ್ತೆ. ಡೋರ್ ಅಂತಂದರೆ ಒಂದು ಸ್ವಲ್ಪ ಗ್ಯಾಪ್ ಕಾಣುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಕಾಣಲ್ಲ. ಬಟ್ ಇಲ್ಲಿ ಲೋಕಲ್ ಜನಗಳು ಹೇಳೋದೇ ಅಂತಂದರೆ ಒಳಗಡೆ ಈಗಲೂ ಕೂಡ ವಜ್ರ, ವೈಡೂರ್ಯ, ಬಂಗಾರ ಐತೆ ಅಂತೇಳಿ ನಂಬ್ತಾರೆ. ನೀವೀಗ ನೋಡ್ತಾ ಇರೋ ಈ ಸ್ವರ್ಣ ಭಂಡಾರನ ಜೈನ ಧರ್ಮದವರು ಧ್ಯಾನ ಮಾಡೋದಕ್ಕೆ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನು ಕೆಲವರು ಅಶೋಕ ಇದನ್ನು ನಿರ್ಮಿಸಿದ್ರು ಅಂತ ಹೇಳ್ತಾರೆ. ಸೊ ಮತ್ತೆ ಒಳಗಡೆ ಹೋದರೆ ನಾವು ಹೆಂಗಿದೆ ನೋಡಿ ತೋರಿಸ್ತೀನಿ. ಬಾ ಹೆಂಗಿದೆ ನೋಡಿ, ಎಷ್ಟು ದೊಡ್ಡ ಗುಹೆ ಇದು. ನಾನು ನಿಮ್ಗೆ ಆಗಲೇ ಹೇಳಿದ್ನಲ್ಲ, ಈ ಗುಹೆನಲ್ಲಿ ಒಂದು ಸೀಕ್ರೆಟ್ ಡೋರ್ ಐತೆ ಅಂತ. ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಿ ಕರೆಕ್ಟಾಗಿ ನೋಡಿ, ಇಲ್ಲಿ ಇದು ಬಾಗಿಲು, ಸೀಕ್ರೆಟ್ ವಾಲ್ಟ್. ಇದ್ರ ಮೇಲೆ ಯಾವುದೋ ಅಗ್ನಿಗುಪ್ತ ಅನ್ನೋ ಒಂದು ಏನೋ ಒಂದು ಕೋಡ್ ಇದೆಯಂತೆ. ಅದನ್ನು ಯಾರು ಕರೆಕ್ಟಾಗಿ ಓದ್ತಾರೋ ಈ ಡೋರ್ ಓಪನ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಆದರೆ ಈಗ ಅದು ಕಾಲಕ್ರಮೇಣ ಸೌದೋಗ್ಬಿಟ್ಟಿದೆ, ಏನು ಕಾಣಿಸೋದಿಲ್ಲ, ಏನು ಬರೆದಿದ್ದಾರೆ ಅಂತ ಕೂಡ. ಬಟ್ ಇದನ್ನು ಅದೇ ಸೀಕ್ರೆಟ್ ವಾಲ್ಟ್ ಅಂತ ಇಲ್ಲಿ ಜನ ನಂಬ್ತಾರೆ. ಈ ಗುಹೆಗೆ ಒಂದೇ ಬಾಗಿಲು, ಒಂದೇ ಕಿಟಕಿ. ಚೆನ್ನಾಗಿದೆ. ಇನ್ನು ಮುಂದೆ ಬಂದರೆ ಇಲ್ಲೆಲ್ಲ ಪಾರ್ಕ್ ಥರ ಏನೋ ಇರುತ್ತೆ. ಇನ್ನು ಮೇಲ್ಗಡೆ ಎಲ್ಲೆಲ್ಲ ಹೋಗ್ಬೋದು, ಬಟ್ ಆದರೆ ಅವ್ರು ಹಲೋ ಮಾಡ್ತಿಲ್ಲ ಈಗ ಹೋಗೋದಕ್ಕೆ. ಇನ್ನು ಇಲ್ಲೂ ಏನೋ ಒಂದು ಗುಹೆ ಥರ ಏನೋ ಮಾಡೋಕ್ಕೆ ಹೋಗಿದ್ದಾರೆ, ಬಟ್ ಆದರೆ ಅದು ಬಿದ್ದೋಗಿದೆ ಇಲ್ಲಾಂದರೆ ಅವರು ಅರ್ಧಕ್ಕೆ ನಿಲ್ಲಿಸಿದಾರೆ ಗೊತ್ತಿಲ್ಲ. ನೋಡಿ ಇದೆಲ್ಲ ಇನ್ಕಂಪ್ಲೀಟ್ ಆಗೋಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಜೈನ ಧರ್ಮಕ್ಕೆ ಸಂಬಂಧಿಸಿದ ಕೆಲವು ಚಿತ್ರಗಳನ್ನೆಲ್ಲ ಇಲ್ಲಿ ಕೆತ್ತಿದ್ದಾರೆ. ನನಗೆ ಈ ಗುಹೆ ನೋಡ್ತಾ ಇದ್ರೆ ಸೇಮ್ ಮುಂಡವಲ್ಲಿ ಗುಹೆ ಗುರುತಿಗೆ ಗೊತ್ತೈತೆ, ವಿಜಯವಾಡ ಹತ್ರ ಐತೆ. ಅದು ಕೂಡ ವಿಡಿಯೋ ಮಾಡಿದ್ದೀನಿ ನೋಡಿಬೇಕಾದ್ರೆ. ಸೇಮ್ ಅದೇ ಥರ ಐತೆ, ಬಟ್ ಇದು ಡಿಫ್ರೆಂಟ್. ನಾನೀಗ ಬಂದಿದ್ದೀನಿ 5ನೇ ಶತಮಾನದಲ್ಲಿ ಗುಪ್ತರ ಕಾಲದಲ್ಲಿ ಒಂದು ಕಟ್ಟಿರೋ ಒಂದು ಮಣಿಯಾರ್ ಮಠ ಅನ್ನೋ ಒಂದು ಜಾಗಕ್ಕೆ. ಈಗ ನೋಡ್ತಾ ಇದ್ರಲ್ಲ, ಇದನ್ನ ಮಣಿಯಾರ್ ಮಠ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಧಾರ್ಮಿಕ ಆಚರಣೆಗಳು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವರು ಬೌದ್ಧ ಧರ್ಮ ಮತ್ತು ಜೈನ ಧರ್ಮದವರು ಇಲ್ಲಿ ತಪಸ್ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ತುಂಬ ಕನ್ಫ್ಯೂಸಲ್ಲಿರುತ್ತೆ. ಬಟ್ ಆದರೆ ಇದನ್ನ 5ನೇ ಶತಮಾನದಲ್ಲಿ ಇದನ್ನು ಕಟ್ತಾರೆ ಅಂತ ಹೇಳ್ಬಿಟ್ಟು ಇಂಡಿಯನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಮುಂದೆಯಿಂದ ನೋಡಿದ್ರೆ ಇದು ದೇವಸ್ಥಾನ ಅಲ್ಲ ಅನಿಸುತ್ತೆ, ಬಟ್ ಆದರೆ ಹಿಂದೆ ನೋಡಿದ್ರೆ ಇಲ್ಲಿ ಗಣೇಶನ ವಿಗ್ರಹ ಐತೆ. ಇದೊಂದು ದೇವಸ್ಥಾನ. ಆ್ಯಕ್ಚುಲಿ ನೀವು ನೋಡ್ಬೋದು, ಇನ್ನು ಕೆಳಗಡೆ ಹೋದರೆ ಇಲ್ಲಿ ದೇವಸ್ಥಾನ ಎಲ್ಲ ಕಾಣುತ್ತೆ. ಇಲ್ಲಿ ಶೂ ಬಿಚ್ಚು ಹೋಗಂತೆ. ಒಳಗಡೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಒಳಗಡೆ ಬಾವಿ ಇದ್ದಂಗೆ ಐತೆ. ಒಳಗಡೆ ಏನೈತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಬಿಟ್ಟರೆ ಗೇಟ್ ಹಾಕ್ಬಿಟ್ಟಿದಾರಲ್ಲ. ಬಟ್ ಚಿಕ್ಕ ಚಿಕ್ಕ ಇಟ್ಟಿಗೆಗಳಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ವಾ, ನನ್ನ 100 ಡೇಸ್ ಪ್ರಯಾಣ ಸೀರೀಸಲ್ಲಿ ತುಂಬ ಬೇಜಾರಾಗಿದ್ದೀನ ಅಂತಂದರೆ ಅದು ಇವತ್ತೇ. ಅದು ಬಿಹಾರಲ್ಲಿ ಆಗಿದ್ದು ನನಗೆ. ಆ್ಯಕ್ಚುಲಿ ನಾನು ಜರಾಸಂಧ ಅಖಾಡ ಮತ್ತು ಇನ್ನು ಸೋನ್ ಭಂಡಾರ ಅನ್ನೋ ಒಂದು ಜಾಗಕ್ಕೆ ಹೋಗಿದ್ದೆ. ಆಟೋ ಮಾತಾಡಿದ್ದೆ. ಎಷ್ಟು ಒಂದು 100 ರೂಪಾಯಿನೋ ಹೇಳಿದ್ರು, ಅಲ್ಲಿಗೆ ಹೋಗಿ ಕರ್ಕೊಂಬರ್ತೀನಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಆ ಪ್ಲೇಸೆಲ್ಲ ನೋಡ್ಕೊಂಡು ರಿಟರ್ನ್ ಬಂದೆ. ಬರ್ಬೇಕಾದ್ರೆ ನಾನು ಹೇಳಿದೆ, ನನ್ನ ಇಲ್ಲೇ ಇಳಿಸ್ಬಿಟ್ಟು ನಾನು ಬೇರೆ ಪ್ಲೇಸ್ಗೆಲ್ಲ ಹೋಗ್ತೀನಿ ಅಂತ. ಇಲ್ಲೇ ಬನ್ನಿ ಬ್ರೋ ಅಂತ ಹೇಳ್ಬಿಟ್ಟು ಹಿಂದಿಲಿ ಚೆನ್ನಾಗೆಲ್ಲ ಮಾತಾಡ್ಕೊಂಡು ಬೇರೆ ಪ್ಲೇಸ್ ಹತ್ರ ಕರ್ಕೊಂಡು ಹೋದ. ಎಲ್ಲಿಗೆ ಬ್ರಹ್ಮಕುಂಡ ಅನ್ನೋ ಒಂದು ಜಾಗಕ್ಕೆ ಕರ್ಕೊಬಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು, ಎಷ್ಟು ನಿಂದು ಅಮೌಂಟ್ ನಾನು ಕೊಡ್ತೀನಿ ಅಂತಂದರೆ 200 ರೂಪಾಯಿ ಅಲ್ಲ. 200 ರೂಪಾಯಿ ಏನಕ್ಕೆ 200 ರೂಪಾಯಿ ಅಂತಂದೆ. ನಾನು ನಿನ್ನ ಕರ್ಕೊಬಂದಲ್ಲ ಅದಕ್ಕೆ ಅಂತ. ಜಸ್ಟ್ 100 ಮೀಟ್ರ್ ಮುಂದೆ ಬಂದಿದ್ದಕ್ಕೆ 200 ರೂಪಾಯಿ ಕೇಳ್ತಾನೆ ಎಕ್ಸ್ಟ್ರಾ. ನಾನು ಹೇಳಿದೆ, ಬ್ರೋ ನೀನು ಮೊದಲೇ ಹೇಳಿದರೆ ನಾನು ಕೊಡ್ತಿದ್ದೆ ಅಂತ ಹೇಳಿದೆ. ಮತ್ತೆ ಅಲ್ಲಿ ಸುತ್ತಮುತ್ತ ಇರೋ ಒಂದು 2-3 ಆಟೋದವರು ಬಂದುಬಿಟ್ರು.
ಅವರು ಬಂದುಬಿಟ್ಟು ಏನಾಯ್ತು ಅಂತ ಕೇಳಿದ್ರು. ನನಗೆ ಗೊತ್ತಾಗೋದು ಆಲ್ರೆಡಿ ಅವರೆಲ್ಲ ಗೊತ್ತಿರೋರೆ. ನಾನು ಹೇಳಿದೆ ಹಿಂಗೆ ಮೊದಲೇ ಇವರು ಏನಂದ್ರು ಅಂದರೆ ನನಗೆ 100 ರೂಪಾಯಿ ಕೊಡು ಅಂತ ಹೇಳಿದ್ರು. ಈಗ 200 ರೂಪಾಯಿ ಕೇಳ್ತಾರೆ, ಏನು ಮಾಡಲಿ, ನನ್ನ ಹತ್ರ ಕ್ಯಾಶ್ ಇಲ್ಲ, ಫೋನ್ಪೇ ಮಾಡ್ತೀನಿ ಅಂದರೆ ಫೋನ್ಪೇ ಇಲ್ಲ, ಎಲ್ಲಾದರೂ ನೀನೇ ಹೋಗಿ ತಗೊಂಬ ಅಂತ ಹೇಳಿದ್ರು ಅಂತ. ಎಷ್ಟು ತಲೆನೋವು ಆಯಿತು ಗೊತ್ತಾ. ಮತ್ತು ಅದು ಹೆಂಗೋ ಮುಗಿಸ್ಕೊಂಡು ಅಲ್ಲಿಂದ ಬಂದೆ. ಮತ್ತು ಬ್ರಹ್ಮಕುಂಡ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಆ್ಯಕ್ಚುಲಿ ಹಾಟ್ ಸ್ಪ್ರಿಂಗ್ ಅಂತ ಇರುತ್ತೆ, ಬಿಸಿನೀರು ಬರ್ತಾ ಇರುತ್ತೆ ಭೂಮಿಯಿಂದ. ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ನಮ್ಮ ಸ್ಕಿನ್ ಡಿಸೀಸ್ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳ್ತಾರೆ. ಅಲ್ಲೊಂದು ಫೇಮಸ್ ಟೆಂಪಲ್ಲು ಬ್ರಹ್ಮಕುಂಡ ಅಂತ ಹೇಳ್ತಾರೆ. ಆ ಒಳಗಡೆ ಹೋದೆ, ಕ್ಯಾಮ್ರಾ ಅಲೋ ಮಾಡಲ್ಲ. ಹೋಗ್ತಿದ ತಕ್ಷಣ ಒಬ್ಬ ಪೂಜಾರಿಗಳ ಗುಂಪಿರುತ್ತೆ ಅಲ್ಲಿ. ಅದೊಂದು ಕ್ಲಿಪ್ ಹಾಕ್ತೀನಿ ನೋಡಿ. ಆ ಪೂಜಾರಿಗಳ ಗುಂಪಲ್ಲಿ ಒಬ್ಬರು ಬರ್ತಾರೆ. ಎಲ್ಲಿಂದ ಅಂತ ಕೇಳಿದ್ರು ನನಗೆ. ಬೆಂಗಳೂರಿಂದ ಅಂತ ಹೇಳಿದೆ. ಸರಿ ಒಳಗಡೆ ಬನ್ನಿ ಅಂತಂದರು. ಹೋದೆ ಮಾಮೂಲಿ, ಅಲ್ಲಿ ಹೋಗಿ ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲಿ ಬಿಸಿನೀರು ಬರ್ತಾ ಇರುತ್ತೆ, ಸ್ವಲ್ಪ ಕೈ ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಳ್ಳಿ ಅಂತಂದ್ರೆ ನಾನು ಹಾಕ್ಕೊಂಡು ಅಲ್ಲೊಂದು ದೇವಸ್ಥಾನ ಇತ್ತು. ಹಿಂಗೆ ಕೈ ಮುಗಿದು ಹಿಂಗೆ ಕಂಡುಬಿಟ್ಟೆ. ಸಡನ್ನಾಗಿ ಯಾರೋ ಒಬ್ಬ ಪೂಜಾರಿ ಬಂದು ಒಂದು ಹಿತ್ತಾಳಿ ಚೊಂಬಲ್ಲಿ ಕೈಯಲ್ಲಿ ನೀರು ಹಾಕಕ್ಕೆ ಬಂದರು. ಸರಿ ಏನೋ ಹಾಕ್ತಾರೆ ಬಿಡು ಅಂತ ಹಿಂಗೆ ಹಾಕ್ಬಿಟ್ಟು ಕೆಲವು ಮಂತ್ರ ಹೇಳಿದ್ರು. ಸರಿ ಅಂತ ಹೇಳಿದೆ. ಅದೆಲ್ಲ ಆದಮೇಲೆ ಒಂದು 300 ರೂಪಾಯಿದು ಪ್ರಸಾದ ತೊಗೊಳ್ರಿ ಅಂತ ಹೇಳಿದ್ರು. ಅರೆ ನಾನು ಬಂದು ದರ್ಶನ ಮಾಡ್ಕೊಂಡು ನಾನು ಹೋಗ್ತಿದ್ದೀನಿ, ನಾನೇನು ಕರೀಲಿಲ್ಲ ಏನಿಲ್ಲ, ನೀವೇ ಬಂದು ನೀವೇ ಕೈಗೆ ನೀರು ಹಾಕಿ 300 ರೂಪಾಯಿ ಕೇಳ್ತಿದ್ರಲ್ಲ. ನಾನು ಇಲ್ಲ, ನನ್ನ ಹತ್ರ ಅಷ್ಟು ಕ್ಯಾಶ್ ಇಲ್ಲ, ಬೇಕಾದ್ರೆ ಫೋನ್ಪೇ ಮಾಡ್ತೀನಿ ಅಂದರೆ, ಇಲ್ಲ ಕ್ಯಾಶ್ ಇದ್ರೆ ಕೊಡಿ, ತಗೊಳ್ಳಿ 300 ರೂಪಾಯಿದೇ ತಗೊಳ್ಳಿ ಅಂತ ಹೇಳಿದ್ರು. ನಾನು ಸರಿ ಆಗೋದಿಲ್ಲ ಅಂತೇಳಿ ಹೊರಗಡೆ ಬಂದೆ. ಫಸ್ಟ್ ಆಫ್ ಆಲ್ ದೇವಸ್ಥಾನದಲ್ಲಿ ನಮ್ಮ ಮನಸ್ಸಿಗೆ ಎಷ್ಟು ಬೇಕೋ ಅಷ್ಟು ನಾವು ದೇಣಿಗೆ ಕೊಡ್ಬೋದು. ಇಲ್ಲ ಅಂತಂದರೆ ಕೈ ಮುಕ್ಕೊಂಡು ಹೊರಗಡೆ ಬರ್ಬೋದು, ಆಯಿತಾ. ನಾನು ಜಸ್ಟ್ ಏನು ಮಾಡಿದೆ ಅಂದರೆ ಅಲ್ಲಿಂದ ಕೈ ಮುಕ್ಕೊಂಡು ಹೊರಗಡೆ ಬರ್ತಾಯಿದ್ದೆ. ಮತ್ತೆ ಇನ್ನೊಬ್ಬ ಪೂಜಾರಿ ಬಂದುಬಿಟ್ಟು, ಬೆಂಗಳೂರಿಂದ ಬಂದಿದ್ದೀರಾ, ದುಡ್ಡು ಕೊಡ್ದಂಗೆ ಹೋಗ್ತಿದ್ರಲ್ಲ ನಾನು. ಬೆಂಗಳೂರಿಂದ ಬಂದಿದ್ರೆ ದುಡ್ಡು ಕೊಡ್ಬೇಕಾ? ನಾನು ಅವಾಗ ಹೇಳಿದೆ, ಯಾಕೆ ಸ್ವಾಮಿ ದೇವ್ರಿಗೆ ಏನಾದರೂ ದುಡ್ಡು ಹಾಕಿದ್ರೇ ದೇವ್ರು ಏನಾದರೂ ಆಶೀರ್ವಾದ ಮಾಡ್ತಾನೆ ಅಂತ ಅಂದೆ. ಅದಕ್ಕೆ ಸ್ವಾಮಿ ಸುಮ್ಮನೆ ಆಗೋದ್ರು. ಮತ್ತೆ ಹೊರಗಡೆ ಬಂದೆ. ಬರ್ತಿದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಹಸು ಇತ್ತು. ಆ ಹಸುಗೆ ಗಾಯ ಆಗಿ ಆ್ಯಕ್ಚುಲಿ ಹುಳ ಬಿದ್ದಿದ್ವು ಅದಕ್ಕೆ. ಅಲ್ಲಿ ಸುತ್ತಮುತ್ತ ಇರೋರು ಯಾರು ಕೂಡ ತಲೆ ಕೂಡ ಕೆಡಿಸ್ಕೊಂತ ಇಲ್ಲ. ನಾನೇನು ಮಾಡಿದೆ ಅಂದರೆ ಅಲ್ಲಿ ಪಕ್ಕದಲ್ಲಿ ರಾಜಗಿರಿಗೆ ಹೋಗಿ ಒಂದು ಸ್ಪ್ರೇ ಬರುತ್ತೆ, ಅದು ಗಾಯಕ್ಕೆ ಹಾಕೋದು ಸ್ಪ್ರೇ, ಅದು ತಂದು ಹೊಡೆದು ಅದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ, ನಾನು ಶೂಟ್ ಮಾಡಲಿಲ್ಲ, ಅದು ಒಂಥರ ಆಗುತ್ತೆ ನಿಮಗೆ ಅಂತ ನೋಡೋದಕ್ಕೆ. ಅದೆಲ್ಲ ಸ್ಪ್ರೇ ಮಾಡಿ ಅದನ್ನ ಅಲ್ಲೇ ಪಕ್ಕದಲ್ಲೇ ಇತ್ತು ಹಸು, ನೋಡಿ ಅದನ್ನ ಕ್ಲಿಪ್ ಹಾಕ್ತೀನಿ ಚಿಕ್ಕದು, ತುಂಬ ಕ್ಯೂಟಾಗಿತ್ತು ಹಸು. ಆ ಥರದ ಹಸುಗಳಿಗೆ ಎಷ್ಟು ಹಸುಗಳು ಗಾಯ ಆಗಿದೆ ಅಂದರೆ, ಇನ್ನೊಂದು ಯಾವುದೋ ಹಸುಗೆ ಸ್ಪ್ರೇ ಮಾಡೋಕ್ಕೆ ಹೋದರೆ ಅದು ನನಗೆ ಗುದ್ದಕ್ಕೆ ಬಂದ್ಬಿಡ್ತು. ನನಗೆ ಫಸ್ಟ್ ಆಫ್ ಆಲ್ ತುಂಬ ಬೇಜಾರಾಗೋಯ್ತು. ಅಲ್ಲಿ ಲೋಕಲ್ ಜನ ಹಸುಗಳನ್ನ ನೋಡಿ ಕೂಡ ಅವನ್ನ ಕೇರ್ ಮಾಡೋರು ಇಲ್ಲ. ಫಸ್ಟ್ ಆಫ್ ಆಲ್ ಅದು ಸಖತ್ ಬೇಜಾರಾಗಿದ್ದು. ಈಗ ನಾವು ಎಲ್ಲಿಂದನೂ ಬಂದು ಎಲ್ಲ ಹಸುಗಳನ್ನ ನೋಡ್ತೀವಿ ಅನ್ನೋ ಸುಳ್ಳಲ್ವ. ಯಾಕೆ ಅಂತಂದರೆ ನಾವು ಒಬ್ಬ ಮನುಷ್ಯರಾಗಿ ನಾವು ನಾಳೆಗೋಸ್ಕರ ಸುಮಾರು ಮುಂದಿನ 100 ವರ್ಷಗಳಿಗೆ ಏನಾದರೂ ಬಚ್ಚಿಕೊಂಡು ತಿನ್ನೋ ಅಂಥ ಮನುಷ್ಯ. ಬಟ್ ಪ್ರಾಣಿಗಳೇನು ಮಾಡ್ತವೆ ಅಂದರೆ ಜಸ್ಟ್ ಅವು ಇವತ್ತು ಊಟ ಮಾಡಿ ಇವತ್ತೇನಾದರೂ ತಿಂದು ಅವು ಇವತ್ತು ಮಲಗ್ತವೆ, ನಾಳೆದು ಯೋಚನೆ ಮಾಡಲ್ಲ. ಈ ಮನುಷ್ಯ ಈ ಪ್ರಾಣಿಗಳಿಗೆ ಏನಾದರೂ ಒಂದು ಚೂರಾದರೂ ಹೆಲ್ಪ್ ಮಾಡ್ತಾನೆ. ಫಸ್ಟ್ ಆಫ್ ಆಲ್ ಹಸುಗಳು ನನಗಿಂತ ಲಿಟ್ರಲಿ ಸಖತ್ ಬೇಜಾರಾಗೋಯ್ತು. ನೀವೇನಾದರೂ ಅಂದ್ಕೊಳ್ಳಿ, ಅದು ಹೆಂಗೆ ಅಂತಂದರೆ ಆ ಪ್ಲೇಸ್ನ ನೋಡಿ, ಆ ಹಸುಗಳನ್ನ ಬಾಧೆ ನೋಡಿ ನನಗೆ. ಈಗ ಎಲ್ಲ ಕಡೆನೂ ಕೆಲವು ಇವು ಇರ್ತವೆ, ಏನಾದರೂ ಮ್ಯಾನೇಜ್ಮೆಂಟ್ ಮಾಡೋವು ಹಸುಗಳನ್ನ, ದೇವಸ್ಥಾನಗಳಲ್ಲಿ ಮ್ಯಾನೇಜ್ಮೆಂಟ್ ಇರ್ತಾವಲ್ಲ, ಆ ಮ್ಯಾನೇಜ್ಮೆಂಟವ್ರು ನೋಡ್ಕೋಬೇಕು ಹಸುಗಳನ್ನ. ಅವಕ್ಕೇನೋ ಗಾಡಿ ಗುದ್ದಿರ್ತವೆ, ಆ ಗಾಯ ಆಗಿ ಅವನ್ನ ನೋಡ್ಕೊಳ್ಳಿರಲ್ಲ. ಯಾಕಾದರೂ ಈ ಭೂಮಿ ಮೇಲೆ ಈ ಪ್ರಾಣಿಗಳಿದಾವೆ ಅನಿಸ್ಬಿಡ್ತು. ಯಾಕಂದ್ರೆ ನರಕದಲ್ಲಿದ್ದಾವೆ, ಈ ಮನುಷ್ಯನ ಮಧ್ಯೆ ನರಕದಲ್ಲೇ. ಮತ್ತು ಈಗ ನಾನು ಪಟ್ನಾ ಬಸ್ ಸ್ಟಾಪಿಂದ ಬರ್ತಾ ಇದ್ನಲ್ಲ, ಪಟ್ನಾ, ಈ ರಾಜಗೀರು, ಬೋಧ್ಗಯ, ನೀವೆಲ್ಲಾದರೂ ಹೋಗಲಿ, ಫಸ್ಟ್ ಆಫ್ ಆಲ್ ಈ ಕಡೆ ಹಸುಗಳನ್ನ ಕೇರೆ ಮಾಡಲ್ಲ. ಏನಿದ್ರು ದುಡ್ಡು. ನೀನು ಆಟೋ ಕುತ್ಕೊಂಡ ಬಾಡಿಗೆ ಏನಾದರೂ ಪ್ಲೇಸ್ಗೆ ಹೋಗ್ತೀಯಾ, ತಿರುಗಿಸ್ತೀಯಾ, ಕರ್ಕೊಬತ್ತೀಯ, ತಿಂತೀಯಾ, ಅಷ್ಟೇ. ಅಲ್ಲೇ ಪಕ್ಕದಲ್ಲಿ ಶಾಪ್ಸ್ ಇರ್ತಾವಲ್ಲ, ಅವ್ರಿಗೂ ಕೇಳ್ದೆ ನಾನು, ಅಣ್ಣ ವೆಟರ್ನರಿ ಶಾಪ್ ಇದೆಯಾ ಎಲ್ಲಾದರೂ ಅಂತಂದರೆ, ಅವ್ನಿಗೆ ವೆಟರ್ನರಿ ಶಾಪ್ ಅಂದ್ರೂ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹೇಳ್ದೆ ಹಸುಗೆ ಗಾಯ ಆಗೈತೆ, ಹಿಂಗೆ ಇದು ಮಾಡಬೇಕು ಅಂತಂದರೆ ಅವ್ನು ತಲೆನೇ ಕೆಡ್ಸ್ಕೊತ ಇಲ್ಲ. ಮತ್ತು ಯಾರೋ ಒಬ್ಬ ಅಣ್ಣ ಬಂದ ಪಾಪ, ನಾನು ಅಣ್ಣ ಅದನ್ನ ಹಿಡ್ಕೊಂಡು ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿ ಸ್ಪ್ರೇ ಮಾಡಿ ಅದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಬಂದ್ವಿ. ಇವತ್ತು ನನ್ನ ಟ್ರಾವೆಲಿಂಗಲ್ಲಿ ತುಂಬ ಸ್ಯಾಡ್ ಡೇ ಅಂತ ಅಂದರೆ ಇವತ್ತೇ ಅನ್ಬೋದು. ಏನು ಮಾಡೋಕ್ಕಾಗಲ್ಲ, ನಾವು ಎಲ್ಲನೂ ಸರಿ ಮಾಡೋಕ್ಕೆ ಅಂತ ಹೇಳೋಕ್ಕಾಗಲ್ಲ. ಬಟ್ ದಯವಿಟ್ಟು ನಾನು ಹೇಳೋದೆ ಅಂತಂದರೆ, ನಿಮ್ಮ ಏರಿಯಾಗಳಲ್ಲಿ ಸ್ಟ್ರೀಟ್ ಡಾಗ್ಸು, ಹಸುಗಳು ಏನಾದರೂ ಅವಕ್ಕೇನಾದರೂ ಗಾಯ ಆಗಿದ್ದರೆ, ಇಫ್ ಇನ್ ಕೇಸ್ ಏನಾರ ಅವಕ್ಕೇನ ತುಂಬ ತೊಂದರೆಗಳಿದ್ದರೆ ಆದಷ್ಟು ಹೆಲ್ಪ್ ಮಾಡಿ. ಈ ನನ್ನ ವೀಡಿಯೋದಿಂದ ಒಂದು 5 ಜನ ಅರ್ಥ ಮಾಡಿಕೊಂಡು ನಿಮ್ಮ ಸುತ್ತಮುತ್ತ ಇರೋ ಪ್ರಾಣಿಗಳಿಗೆ ಹೆಲ್ಪ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ಮತ್ತು ನಾನು ಜುನಾಗಢ್ ರೈಲ್ವೆ ಸ್ಟೇಷನಲ್ಲಿ ಕೂಡ ಒಂದು ನಾಯಿನ ನೋಡಿದ್ದೆ. ಯಾರೋ ನಾಯಿಗೆ ಕಟ್ಟಿಗೆ ಹೊಡೆದಿದ್ರು, ಅದು ಕಾಲೇ ಮುರಿದೋಗಿತ್ತು. ಮತ್ತು ಅಲ್ಲಿ ಯಾರೋ NGO ಅವ್ರಿಗೆ ಫೋನ್ ಮಾಡಿ ಯಾರೋ ಕರೆಸಿ ಹಾಸ್ಪಿಟ್ಲಿಗೆ ಅದಕ್ಕೆ ಇಂಜೆಕ್ಷನ್ ಎಲ್ಲ ಮಾಡಿಸಿದೆ. ಸೊ ನಾನು ಎಲ್ಲ ವೀಡಿಯೋ ಮಾಡಿ ನಾನೇನೋ ಪ್ರಾಣಿಗೆ ದೊಡ್ಡದಾಗಿ ಸಂರಕ್ಷಣೆ ಮಾಡ್ತಿದ್ದೀನಿ ಅಂತಲ್ಲ, ಜಸ್ಟ್ ಅವೇರ್ನೆಸ್ಗೋಸ್ಕರ ಹೇಳ್ತೀನಿ ಅಷ್ಟೇ. ನಿಮ್ಮ ಸುತ್ತಮುತ್ತ ಇರೋ ಪ್ರಾಣಿಗಳಿಗೆ ಏನಾದರೂ ತೊಂದರೆ ಇದೆ ದಯವಿಟ್ಟು ನೋಡ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟು. ಯಾಕೆಂತಂದರೆ ನನಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಫಸ್ಟ್ ಆಫ್ ಆಲು ಟ್ರಾವೆಲಿಂಗಲ್ಲಿ ನಾನು ಎಷ್ಟು ಆ ಥರ ಪ್ರಾಣಿಗಳು ನೋಡ್ತೀನಿ ಅಂದರೆ, ಈಗ ನಾನು ಒಬ್ಬನಿಂದನೇ ಎಲ್ಲ ಚೇಂಜ್ ಆಗುತ್ತೆ ಅಂತಂತೂ ಹೇಳೋಕ್ಕಾಗಲ್ಲ, ಬಟ್ ಹೇಳ್ಬೇಕು ಅಂತ ನಿಮ್ಗೆ ಹೇಳ್ತಿದ್ದೀನಿ. ಸೊ ದಯವಿಟ್ಟು ನಿಮ್ಮ ಸುತ್ತಮುತ್ತ ಇರೋ ಪ್ರಾಣಿಗಳಿಗೆ ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ. ಸೊ ಅಷ್ಟೇ. ಇವತ್ತು ನನಗೆ ತುಂಬ ಡಿಸಪಾಯಿಂಟ್ ಆಯಿತು. ಇವತ್ತು ಆ ಹಸುಗಳನ್ನ ಪರಿಸ್ಥಿತಿ ನೋಡಿ
ಈ ಎಕ್ಸ್ಪೆಷಲಿ ಈ ಬಿಹಾರದಲ್ಲಿರೋ ಜನಗಳು ಮಾತ್ರ ಇವರು ಅದು ಏನಕ್ಕನ್ನ ಹಿಂಗಿದಾರೋ ಏನೋ ಗೊತ್ತಿಲ್ಲ. ಜನಗಳಿಗೆ ಮನಸ್ಸಲ್ಲಿ ಒಬ್ಬನಿಗೆ ಕರುಣೆ ಅನ್ನೋದೇ ಇಲ್ಲ. ಬರೀ ಒಬ್ಬನ ಬಂದ ಅಂದರೆ ದುಡ್ಡು 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 ನೋಡ್ತಿರ್ತಾರೆ ಅಷ್ಟೇ. 1 to ಡಬಲ್ ಹೇಳೋದು, ಕ್ಲೀನ್ ಇಲ್ಲ. ಹೆಂಗೆ ಅಂತಂದರೆ ಇಫ್ ಇನ್ ಕೇಸ್ ಏನಾರ ನಾವು ಹಳ್ಳಿ ಕಡೆ ಹೋದರೆ ನಮ್ಮನ್ನು ಹೊಡೆದು ಫೋನ್ ಗೀನು ಎಲ್ಲ ಕಿತ್ಕೊಂಡು ಹಂಗೆ ಹೊರಟೋಗ್ತಾರಂತೆ. ನನಗೆ ಸಿಕ್ಕಿದ್ದು ಪ್ರತಿ ವ್ಯಕ್ತಿ ಕೂಡ ಅದೇ ಹೇಳ್ತಿರೋದು, ನೀನು ಹಳ್ಳಿ ಕಡೆ ಹೋಗ್ಬೇಡ ಮತ್ತು ಸಿಂಗಲ್ ಹೋಗ್ಬೇಡ ಅಂತ. ಬಟ್ ಇರಲಿ, ಅವರು ಏನಾನ ಆಗೋಗಲಿ, ಪ್ರಾಣಿಗಳಿಗೆ ಮಾತ್ರ ಇಲ್ಲಿ ಸೇಫ್ಟಿ ಅನ್ನೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಈಗಿನ ಕಾಲದಲ್ಲಿ ಮನುಷ್ಯನ ಮಧ್ಯೆ ಪ್ರಾಣಿಗಳಿಗೆ ಸೇಫ್ಟಿ ಅನ್ನೋದೇ ಇಲ್ಲ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಕೊಂತೀನಿ. ಆ್ಯಕ್ಚುಲಿ ನನ್ನ ಎಕ್ಸ್ಪೀರಿಯೆನ್ಸು ನನ್ನ ಇವತ್ತು ಏನಾಯಿತು ಅಂತ ನಿಮ್ಗೆ ಹೇಳಬೇಕು ಅಂತ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.